ಸರ್ಜರಿ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಟ ಶಿವರಾಜ್ ಕುಮಾರ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ರು. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಆಪರೇಷನ್ ಕೂಡ ಮಾಡಲಾಗಿತ್ತು ಶಿವರಾಜ್ ಕುಮಾರ್ ಅವರಿಗೆ. ಈಗ ಸರ್ಜರಿ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವರಾಜ್ ಕುಮಾರ್. 24ರಂದು ಶಿವಣ್ಣನಿಗೆ ಮೂತ್ರಕೋಶದ ಆಪರೇಷನ್ ಆಗಿತ್ತು. ಇದೇ ಡಿಸೆಂಬರ್ 24ರಂದು ಶಿವರಾಜ್ ಕುಮಾರ್ ಅವರಿಗೆ ಮೂತ್ರಕೋಶದ ಆಪರೇಷನ್ ಆಗಿತ್ತು. 14 ದಿನಗಳ ಬಳಿಕ ಶಿವರಾಜ್ ಕುಮಾರ್ ಡಿಸ್ಚಾರ್ಜ್ ಆಗಿದ್ದಾರೆ. 14 ದಿನಗಳ ನಂತರ ಸಂಪೂರ್ಣ ಗುಣಮುಖರಾಗಿ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆದ ನಟ ಶಿವಣ್ಣ. ಅಮೆರಿಕದ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿರುವ ಶಿವಣ್ಣ ಫ್ಯಾಮಿಲಿ, ಶಿವಣ್ಣ ಅವರ ಧರ್ಮಪತ್ನಿ ಹಾಗೂ ಅವರ ಮಗಳು ಕೂಡ ಆ ಒಂದು ಹೋಟೆಲ್ನಲ್ಲೇ ತಂಗಿದ್ದಾರೆ. ಆಸ್ಪತ್ರೆ ಬಳಿ ಇರುವ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡ ಶಿವಣ್ಣ ಸರ್ಜರಿ ಬಳಿಕ ಇನ್ನೂ 2 ಚೆಕಪ್ ಬಾಕಿ ಇರುವ ಹಿನ್ನೆಲೆ ಚೆಕಪ್ ಮುಗಿಸಿಕೊಂಡು ಜನವರಿ 24ರ ರಾತ್ರಿ ಇಂಡಿಯಾಗೆ ಮರಳಲಿದ್ದಾರೆ ಶಿವರಾಜ್ ಕುಮಾರ್. ಜನವರಿ 26ಕ್ಕೆ ಬೆಂಗಳೂರು ತಲುಪಲಿರುವ ನಟ ಶಿವರಾಜ್ ಕುಮಾರ್. ಕಳೆದ 14 ದಿನಗಳ ನಂತರ ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆದ ನಟ ಶಿವಣ್ಣ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಸೆಂಬರ್ 22 ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಆಪರೇಷನ್ ಮಾಡಲಾಗಿತ್ತು. ಅಮೆರಿಕದ ಖಾಸಗಿ ಹೋಟೆಲ್ನಲ್ಲಿ ಈಗ ಶಿವಣ್ಣ ಫ್ಯಾಮಿಲಿ ಉಳಿದುಕೊಂಡಿದೆ. ಇದೇ ಜನವರಿ 26ಕ್ಕೆ ಬೆಂಗಳೂರು ತಲುಪಲಿದ್ದಾರೆ ನಟ ಶಿವರಾಜ್ ಕುಮಾರ್. ಅಭಿಮಾನಿಗಳಲ್ಲಿ ಸಂತಸ ಮೂಡಿದೆ. ಚೆಕಪ್ ಮುಗಿಸಿಕೊಂಡು ಜನವರಿ 24ರ ರಾತ್ರಿ ಇಂಡಿಯಾಗೆ ಮರಳಲಿರೋ ಶಿವಣ್ಣ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಯಿಂದ ಗುಣಮುಖರಾಗಿದ್ದಾರೆ. ಇದರ ಕುರಿತು ವಿಡಿಯೋ ಕೂಡ ಹಂಚಿಕೊಂಡಿದ್ರು ಶಿವಣ್ಣ. ತಮ್ಮ ಅಭಿಮಾನಿಗಳಿಗೆ ಕೃತಜ್ಞತೆ ಅರ್ಪಿಸಿ ಹೊಸ ವರ್ಷದ ವೇಳೆ ಶುಭಾಶಯ ಕೂಡ ಕೋರಿದ್ರು. ಹೌದು, ಕಳೆದ ಡಿಸೆಂಬರ್ನಲ್ಲಿ ಚಿಕಿತ್ಸೆಗೆಂದು ಅಮೆರಿಕದ ಮಿಯಾಮಿಗೆ ಹೋಗಿದ್ದ ಶಿವರಾಜ್ ಕುಮಾರ್ ಡಿಸೆಂಬರ್ 24ರಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಶಸ್ತ್ರಚಿಕಿತ್ಸೆ ಸಫಲವಾಗಿದೆ ಎಂದು ಮಾಹಿತಿ ಕೂಡ ಬಂದಿತ್ತು. ಆದರೆ ಶಿವಣ್ಣರ ಅಭಿಮಾನಿಗಳಿಗೆ ಅವರನ್ನು ನೋಡುವ ಸೌಭಾಗ್ಯ ದೊರೆತಿರಲಿಲ್ಲ. ಸರ್ಜರಿ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಟ ಶಿವರಾಜ್ ಕುಮಾರ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾಗೆ ತೆರಳಿದ್ರು. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಆಪರೇಷನ್ ಕೂಡ ಮಾಡಲಾಗಿತ್ತು ಶಿವರಾಜ್ ಕುಮಾರ್ ಅವರಿಗೆ. ಈಗ ಸರ್ಜರಿ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಶಿವರಾಜ್ ಕುಮಾರ್.